ಇವು ಸೈಲೇಜ್ ಬ್ಯಾಗ್ ಅಂತೇಳಿ. ಸೈಲೇಜ್ ಬ್ಯಾಗ್ ಯಾಕಂದರೆ ರೈತರು ಏನಪ್ಪ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೆಲವು ಜನ ಡೈರೆಕ್ಟ್ ಕಡ್ದು ಹಾಕೋ ಇದು ಡೈರೆಕ್ಟ್ ಹಂಗೆ ಹೋಗಿದ್ರೆ ಈಸಿ ಇದಾಗೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮಳೆಗಾಲ ಟೈಮಲ್ಲಿ ಸಾಕಷ್ಟು ಮೇವು ಸಿಗ್ತದೆ. ಸೊ ಅಂಥ ಟೈಮಲ್ಲಿ ರಸಮೇವನ್ನು ತಯಾರು ಮಾಡಿ ಇಟ್ಕೊಂಡ್ರೆ ಒಂದು ರೈತರಿಗೆ ಒಂದು ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಬ್ಯಾಗ್ಗಳನ್ನು ನಾವು ಇದನ್ನು ಮಾಡಿದ್ದೀವಿ. ಸೊ ಇದೇನು ಬಂದುಬಿಟ್ಟು ಇದು 1 ಟನ್ ಕೆಪಾಸಿಟಿ, 50 ಕೆ ಜಿ, ಆಮೇಲೆ 1 ಕ್ವಿಂಟಲ್, ಆಮೇಲೆ 500 ಕೆ ಜಿ, 2 ಟನ್ನಿಂದು, 3 ಟನ್ನಿಂದು. ಸೊ ಇದು ಕೆಪಾಸಿಟಿ ಇದಿರ್ತಕ್ಕಂಥ ಇದನ್ನು ಅಗದಿ ಹೋಲ್ಸೇಲ್ ದರದಲ್ಲಿ ಏನಪ್ಪ ಅಂತಂದರೆ ಸೈಲೇಜ್ ಬ್ಯಾಗ್ಗಳನ್ನು ಕೊಡ್ತಾಯಿದ್ದೀವಿ. ಇದು ಅರೌಂಡ್ ನಮ್ಮಲ್ಲಿ 550, 600, ಆಮೇಲೆ 70 ರುಪೀಸ್. ಸೊ ಈ ಥರದ್ದು ಎಲ್ಲ ಥರದ್ದು ಏನಪ್ಪ ಅಂದ್ರೆ ನಮ್ಮಲ್ಲಿ ಸೈಲೇಜ್ ಬ್ಯಾಗ್ಗಳು ಸಿಗ್ತವೆ. ಇದ್ರ ತಕ್ಕಂತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸೈಲೇಜ್ ಪೌಡ್ರನ್ನು ಕೂಡ ಇದಕ್ಕೆ ಕೊಡ್ತಾಯಿದ್ದೀವಿ, ಸೈಲೇಜ್ ಪೌಡ್ರು. ಸೊ ಇದು ಕೂಡ ಏನಪ್ಪ ಅಂದ್ರೆ ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ರೈತರಿಗೆ ಒಂದು ಡೈರೆಕ್ಟ್ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇದು ಸೈಲೇಜ್ ಬ್ಯಾಗ್ ಅಂತ. ನಂತರ ಇನ್ನೊಂದು ಸರ್, ಇದರಲ್ಲಿ ಬರೀ ಟ್ಯೂಬ್ ಅಷ್ಟೇ ಕೇಳ್ತಾರೆ ಸರ್ ರೈತರ. ಟ್ಯೂಬ್ ಅಷ್ಟೇ ಬೇಕಾದ್ರೆ ಇದರಲ್ಲಿ ಟ್ಯೂಬ ಬ್ಯಾಗ ಸೇರಿ 600 ರೂಪಾಯಿದಲ್ಲಿ, 500ರಿಂದ 600 ರೂಪಾಯಿದಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದು ಟ್ಯೂಬ್ ಅಷ್ಟೇ ಬೇಕಂದ್ರೂ ಕೂಡ ಸಪ್ರೇಟು ಕೂಡ ಕೊಡ್ತೀವಿ. ನೀವು ಅದನ್ನು ಏನಪ್ಪ ಅಂದ್ರೆ 200ರಿಂದ 250ವರೆಗೆ ರೇಟ್ ಇರ್ತದೆ. ಯಾಕಂದರೆ ಡಿಪೆಂಡಿಂಗ್ ಅಪಾನ್ ಹೈಟ್ ಎಷ್ಟು ಇರ್ತದೆ ಆ ಬೇಸ್ ಮೇಲೆ ನಾವು ಅದನ್ನು ಕೊಡ್ತೀವಿ. 200ರಿಂದ 250 ರೂಪಾಯಿದಲ್ಲಿ ಅದು ಕೂಡ ಸಪ್ರೇಟು ಕೂಡ ರೈತರಿಗೆ ಸಿಗ್ತದೆ. ಸೈಲೇಜ್ ಕಲ್ಚರು ಕೂಡ ಸಪ್ರೇಟ್ ಸಿಗ್ತದೆ. ಓಕೆ, ಸೊ ಅದು ಎಲ್ಲ ಥರದಿಂದ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ.